ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಏನು ಪರಮದಾಸೋಹಿಯವರ ಒಂದು ತಪೋಭೂಮಿ ಇದು. ವಿಜಯ ಮಹಾಂತೇಶ್ವರ ಒಂದು ತಪೋಭೂಮಿ, ಪವಿತ್ರವಾದ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆ ಮುಂದೆ ಯಾರಾದರೂ ದರ್ಶನಕ್ಕೆ ಬಂದವರು, ಮತ್ತು ಈ ಕಡೆ ಮುಂದೆ ಹೋಗ್ರಿ ಹಜರತ್ ಸೈಯದ್ ಶಾ ಮುರ್ತುಜಿ ಖಾದ್ರಿ ದರ್ಗಾ ಐತಿ. ಈ ಭಾವೈಕ್ಯತೆ ಸಂಕೇತವನ್ನು ಇವತ್ತು ಇಲ್ಲಿ ಕೂಡ ಜನರು ಬಂದು, ಆ ಕಡೆ ಬಂದವರು ಬರ್ಬೋದು, ಇಲ್ಲಿ ಬಂದವರು ಬರ್ಬೋದು, ವಿಶ್ರಾಂತಿಗೆ ವಾಯುವಿಹಾರಕ್ಕೆ ಜನರು ಬರ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಪ್ರಾರಂಭ ಹಂತದಲ್ಲಿ ಇವತ್ತು 5 ಕೋಟಿ ರೂಪಾಯಿಯನ್ನು ಇವತ್ತು ಸರ್ಕಾರ ಈಗಾಗಲೇ ಮಂಜೂರಾತಿ ಮಾಡಿದೆ. ಇದಕ್ಕೆ ಒಟ್ಟಾರೆ 9 ಕೋಟಿ ವೆಚ್ಚ. ಇನ್ನೂ ಒಂದು 5 ಕೋಟಿ ಬೇಕಾಗತ್ತೆ ನಾವು ಕೆರೆ ನಿರ್ಮಾಣ ಮಾಡೋದಕ್ಕೆ. ಈಗ ನೀರು ನಿಲ್ಲಿಸೋದಕ್ಕೆ ಒಂದು ಬಾಂಧಾರ ಮಾಡಿ ಅದಕ್ಕೆ ನೀರು ಯಾವ ರೀತಿ ಒಳಗಡೆ ಕರೋದು ಮತ್ತು ಹಳ್ಳದ ಈ ಒಂದು ತಡೆವಾಡೆಯನ್ನು ಕೂಡ ನಿರ್ಮಾಣ ಮಾಡುವಂಥದ್ದು ಕೂಡ ಇದರಲ್ಲಿ ಐತಿ. ಇವೆಲ್ಲ ಕಾಮಗಾರಿನ ನಮ್ಮ ಇಲಾಖೆಯವರು ಮತ್ತು ನಮ್ಮ ಗುತ್ತಿಗೆದಾರರಾದಂಥ ಮಹಾಂತೇಶ್ ಪಾಟೀಲ್ ಅವರು ಏನು ಗುಣಮಟ್ಟದ ಕಾರ್ಯವನ್ನು ಅವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಈ ಕಾಮಗಾರಿ ಇವತ್ತು ಪ್ರಾರಂಭ ಆಗಿದೆ. ಇದನ್ನು ಶೀಘ್ರದಲ್ಲೇ ಬಹುತೇಕ ನಾವು ಮುಂದಿನ ವರ್ಷದಲ್ಲೇ ಇದಕ್ಕೆ ಮುಂದಿನ ಅನುದಾನ ತಂದು ಈ ಕೆರೆಯನ್ನು ನಿರ್ಮಾಣ ಮಾಡಿ ನಾನು ಖಂಡಿತವಾಗಿ ಮುಂದಿನ ವರ್ಷ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಕೊಡ್ತೇನೆ ಈ ಸಂದರ್ಭದಲ್ಲಿ. ಯಾಕಂದರೆ ನಮ್ಮ ಸರ್ಕಾರ ಇದೆ, ನನಗೇನು ಇನ್ನೂ ಸಾಕಷ್ಟು ಅವಧಿ ಐತಿ. ಏನಪ್ಪ ತಂದು ಬಿಟ್ಟು ಹೋದರು ಮತ್ತು ಅವರು ಮುಚ್ಚಿ ಹಾಕಿದ್ರು ಅನ್ನೋದು ಬೇಡ. ಅದನ್ನು ಮುಗಿಸೇ ಬಿಡ್ತೀನಿ ಈ ಸಾರಿ, ಇದನ್ನು ಮುಗಿಸೇ ಬಿಡ್ತೀನಿ. ವೆಂಕಟೇಶ್ವರ ಇನ್ನೇನು ಅನ್ನೋದು ಬೇಡ. ಅದರ ಕಾಮಗಾರಿ ಸಂಪೂರ್ಣವಾಗಿ ಆ ಕೆರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಇಳಕಲ್ ನಗರಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದ್ದೀವಿ. ಇವತ್ತು ಬಡವರಿಗೆ ಏನು ಹಕ್ಕುಪತ್ರ ಕೊಟ್ಟಿರಲಿಲ್ಲ, 1400 ಹಕ್ಕುಪತ್ರಗಳನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ದೀವಿ 42 ಎಕರೆಯಲ್ಲಿ. ಮತ್ತು ಇಲ್ಲಿ ಗದಿಗೆಯಿಂದ 334 ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀವಿ ನನ್ನ ಅವಧಿಯಲ್ಲೇ. ಆ ಮನೆ ಕಟ್ಟಡಕ್ಕೆ ಕೂಡ ಈಗಾಗಲೇ 1000 ಮನೆಗಳ ಕಟ್ಟಡ ಪ್ರಾರಂಭ ಆಗುತ್ತೆ. 1000 ಮನೆ ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ. 1000 ಮನೆ ಮಂಜೂರಾತಿಯನ್ನು ತಂದಿದ್ದೀನಿ. ಮತ್ತು 5 ಕೋಟಿ ರೂಪಾಯಿ ಏನು ನಮ್ಮ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ, ಮಂಜೂರಾತಿ ಆಗಿದೆ. ಆದಿಬಸವ ನಗರಕ್ಕೆ ಒಂದು ಪಾದಚಾರಿ ಮಾರ್ಗವನ್ನು ಈಗಾಗಲೇ ನಾವು ಸುಮಾರು 60 ಲಕ್ಷ ರೂಪಾಯಿ ಕ್ರೀಡಾಂಗಣ ನಮ್ಮ ಯುವಕರಿಗೆ, ಯಾಕಂದ್ರೆ ಯುವಕರಿಗೆ ಕ್ರೀಡಾಂಗಣ ಇದ್ದಿದ್ದಿಲ್ಲ. ಆ ಕ್ರೀಡಾಂಗಣಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿ ದುಡ್ಡನ್ನು ಈಗ ಸರ್ಕಾರ ಮಂಜೂರಾತಿ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡೆ, 10 ಕೋಟಿ ರೂಪಾಯಿ ಬೇಕು ಅಂತ ಹೇಳಿದೆ. ಇಂಡೋರ್ ಸ್ಟೇಡಿಯಮ್ಮು ಮತ್ತು ಹೊರಾಂಗಣ ಕ್ರೀಡಾಂಗಣಕ್ಕೆ 10 ಕೋಟಿಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಅಭಿವೃದ್ಧಿ ಕೆಲಸ ಇಳಕಲ್ ನಗರಕ್ಕಾಗಿ ಮಾಡ್ತಾ ಇರುವಂಥದ್ದು. ಇನ್ನು ತಾಲೂಕು ಕೋರ್ ಭಾಳ ಅದಾವು ಹೇಳೋದು. ಅಭಿವೃದ್ಧಿ ಅಂದ್ರೆ ಇದು. ಅಭಿವೃದ್ಧಿ ಏನು ಮಾಡ್ರಿ ಅಂತ ಕೇಳ್ತಾರಲ್ಲ, ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಇದು ಅಭಿವೃದ್ಧಿ. ಆಸರೆಗೆ 76 ಎಕರೆ ಭೂಮಿಯನ್ನು ಕೂಡ ಇನ್ನೂ 5,000 ಮನೆಗಳನ್ನು ಕೊಡುವಂತ ನಾನು ಗುರಿಯನ್ನು ಇಟ್ಟಿದ್ದೀನಿ. ಇಳಕಲ್ ನಗರಕ್ಕಾರು 5,000 ಮನೆಗಳನ್ನು ಬಡವರಿಗೆ, ಪಾಪ ನೇಕಾರರು, ಕೂಲಿ ಕಾರ್ಮಿಕರು, ಬಹಳಷ್ಟು ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಇರುವಂತ ಒಂದು ನಗರ. ಇಲ್ಲಿ ಬಡವರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಸುಮಾರು 5,000 ಮನೆಗಳನ್ನು ಕಟ್ಟುವಂತ ಗುರಿಯನ್ನು ಕೂಡ, ಜಾಗೆಯನ್ನು ಕೂಡ ನಿಗದಿಪಡಿಸಿದ್ದೀನಿ. ಆ ಜಾಗೆಯನ್ನು ತೆಗೆದುಕೊಂಡು ಅವರಿಗೆ ನಿವೇಶನ ಜೊತೆಗೆ ಮನೆಯನ್ನು ಕೂಡ ಕಟ್ಟಿಕೊಡುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಇದು ಅಭಿವೃದ್ಧಿ ಅನ್ನೋದು. ಯಾರು ಅಭಿವೃದ್ಧಿ ಏನು ಮಾಡಿದ್ರಿ ಅಂತ ಕೇಳ್ತಾರಲ್ಲ, ಅವರಿಗೆ ನಾನು ಇದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದನ್ನು ಬರ್ಕೊಡ್ರಿ ಪೆನ್ನು ಹಾಳಿ. ನನ್ನ ಅವಧಿಯಲ್ಲಿ ಏನೇನು ಆದವು ಅನ್ನೋದನ್ನು ನಾನು ತೋರಿಸ್ತೀನಿ ನಿಮ್ಗೆ ಕೊನೆ ಹಂತಕ್ಕೆ. ನಾನು ಪುಸ್ತಕ ಬಿಡುಗಡೆ ಮಾಡ್ತೀನಿ. ನಿಮ್ಗೆ ತಾಕತ್ತಿದ್ರೆ 3 ಬಾರಿ ಏನೇನು ಮಾಡ್ರಿ ತಾಲೂಕಕ್ಕಂತ ಒಂದು ಪುಸ್ತಕ ಬಿಡುಗಡೆ ಮಾಡ್ರಿ. ಅವಾಗ ಗೊತ್ತಾಗತ್ತೆ ನಿಮ್ಮ ಮನೆಯವರ ಏನು ಬಿಡುಗಡೆ, ನೀವೇನು ಮಾಡಿದ್ರಿ ತಾಲೂಕಕ್ಕೆ, ನಾನೇನು ಮಾಡಿದೆ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗತ್ತೆ. ಸುಮ್ಮನೆ ಅಭಿವೃದ್ಧಿ ಏನು ಮಾಡಿದ್ರಿ, ನಾನೇ ಮಾಡಿದ್ವಿ ಅನ್ನೋದೆಲ್ಲ, ಮಾಡೋರೇ ಬೇರೆ ಮಾಡಿದವರೇ ಬೇರೆ ಅನ್ನೋದಕ್ಕೆ ಸರಳವಾಗಿ ಐತಿ. ಅದಕ್ಕೆ ಈ ಒಂದು ಕಾಮಗಾರಿ ಇವತ್ತು ಯಶಸ್ವಿಯಾಗಿ ಆಗತ್ತೆ. ಇಳಕಲ್ ನಗರದ ಜನತೆಗೆ ನಾನು ಒಂದು ವಿಶ್ವಾಸದ ಮಾತನ್ನು ಕೊಡ್ತೀನಿ. ಖಂಡಿತವಾಗಿ ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡಿ ತೋರಿಸ್ತೀನಿ ಅನ್ನೊಂದು ಭರವಸೆಯನ್ನು ಕೊಟ್ಟು, ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ, ಗುತ್ತಿಗೆದಾರರಿಗೆ, ಇಲ್ಲಿ ಆಗಮಿಸಿರುವಂಥ ನಮ್ಮ ನಗರಸಭೆ, ನಮ್ಮ ಎಲ್ಲರಿಗೂ, ಇಲ್ಲಿರುವಂಥ ಸ್ಥಳೀಯರಿಗೆ, ನಮ್ಮ ಮಹಾಂತೇಶ್